ರಾಣನ ಕಣ್ಣುಗಳ ಎದುರುಗಡೆ ಕೆಳಗೆ ನೆಲದ ಮೇಲೆ ಕೂತಿದ್ದ ಮನುಷ್ಯನ ಮೇಲೆ ಬಿದ್ವು. ಅವನ್ನ ಪೂರ್ತಿಯಾಗಿ ಸರಪಳಿಗಿಂದ ಕಟ್ಟಿ ಹಾಕಲಾಗಿತ್ತು. ಆದರೆ ಅವನ ಕುತ್ತಿಗೆಗೆ ಮಾತ್ರ ಬೇರೆದೇ ಆದ ಒಂದು ದಪ್ಪ ಸರಪಳಿ ನೇತಾಡ್ತಿತ್ತು. ಆ ಮನುಷ್ಯ ರಾಣನ ಟ್ರಕ್ಕನ್ನು ಕದ್ದಿದ್ದ. ಆ ಟ್ರಕ್ ಒಳಗಡೆ ಬ್ಲ್ಯಾಕ್ ಮನಿ ಇತ್ತು. ಆ ಬ್ಲ್ಯಾಕ್ ಮನಿಯನ್ನು ಒಂದು ಸಮುದ್ರದ ಮಾರ್ಗವಾಗಿ ಬೇರೆ ದೇಶಕ್ಕೆ ಕಳಿಸ್ಬೇಕಿತ್ತು. ಆದರೆ ಆ ಟ್ರಕ್ ಸಮುದ್ರದ ಹತ್ರ ತಲುಪೋ ಮುಂಚೆ ಒಬ್ಬ ಮನುಷ್ಯ ಅದನ್ನು ಕದಿಯೋ ತಪ್ಪು ಮಾಡ್ದ. ಆದರೆ ಈ ತಪ್ಪನ್ನು ಅವನು ತನ್ನಷ್ಟಕ್ಕೆ ತಾನೇ ಮಾಡಿರಲಿಲ್ಲ. ಯಾರೋ ಒಂದು ತಲೆಯಲ್ಲಿ ಈ ಥರ ಕಳ್ಳತನ ಮಾಡೋ ಆಲೋಚನೆ ತುಂಬಿದ್ರು. ಆ ವಿಷಯವನ್ನೇ ಇವನ ತಲೆಯಲ್ಲಿ ತುಂಬಿದ್ದು ಯಾರು ಅನ್ನೋದು ರಾಣಾಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ ಸದ್ಯಕ್ಕಂತೂ ತಪ್ಪು ಮಾಡಿದವನಿಗೆ ಶಿಕ್ಷೆ ಸಿಗಬೇಕಿತ್ತಲ್ಲ, ಹಾಗಾಗಿ ಇವನಿಗೆ ಶಿಕ್ಷೆ ಸಿಗ್ತಿತ್ತು. ಆ ಮನುಷ್ಯ ರಾಣ ಕಡೆ ನೋಡ್ತಾ ಅಂದ, ನನ್ನ ಬಿಟ್ಬಿಡಿ, ನನ್ನ ಕ್ಷಮಿಸ್ಬಿಡಿ, ನನಗೆ ಈ ಐಡಿಯಾ ಕೊಟ್ಟಿದ್ದು ಯಾರು ಅಂತ ನಾನು ಆ ಮನುಷ್ಯನ ಹೆಸರನ್ನು ನಿಮ್ಗೆ ಹೇಳಿಬಿಡ್ತೀನಿ. ರಾಣ ಮೆಲ್ಲಗೆ ನಕ್ಬಿಟ್ಟ ಅಂದ, ಇರಲಿ ಬಿಡು, ನನ್ನ ಮೇಲೆ ಇಷ್ಟೊಂದು ಉಪಕಾರ ಮಾಡಬೇಡ. ನೀನು ಸಾವನ್ನು ತುಂಬ ಚೆನ್ನಾಗಿ ಅನುಭವಿಸು. ನನ್ನ ಕೆಲಸ ಏನಿದೆ ಅಂತ ನನಗೆ ಗೊತ್ತು, ನಾನು ನೋಡ್ಕೊಳ್ತೀನಿ. ಅಷ್ಟಕ್ಕೂ ಈ ರಾಣ ಜೊತೆ ತಗೊಳ್ಳೋಂಥ ಧೈರ್ಯ ಮಾಡಿದ ಆ ಮನುಷ್ಯ ಯಾರು ಅಂತ ನಾನೇ ಹುಡುಕಿ ತೆಗಿತೀನಿ. ನೀನು ಇವಾಗ ಆರಾಮಾಗಿ ಮಲಗು. ಹೀಗೆ ಹೇಳ್ತಾ ರಾಣ ಆ ಮನುಷ್ಯನ ಹತ್ರ ಬಂದ. ಆ ಮನುಷ್ಯ ಹೆದರಿಕೆಯಿಂದ ನಡುಕ್ತಾ ಅಂದ, ಪ್ಲೀಸ್ ಪ್ಲೀಸ್ ನನ್ನ ಕೊಲ್ಲಬೇಡಿ. ಮುಂದಿನ ವಾರ ನನ್ನ ಮದುವೆ ಇದೆ. ನನ್ನ ಗರ್ಲ್ ಫ್ರೆಂಡ್ ಪ್ರೆಗ್ನೆಂಟ್ ಇದ್ದಾಳೆ. ಈ ಪ್ರಪಂಚದೊಳಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು ಏನಾದರೂ ಸತ್ತೋದ್ರೆ. ಅವನ ಮಾತು ಪೂರ್ತಿ ಮುಗಿಯೋ ಮುಂಚೆ ರಾಣ ಅವನ ಕುತ್ತಿಗೆಗೆ ನೇತಾಡ್ತಿದ್ದ ಕಬ್ಬಿಣ ಸರಪಳಿಯನ್ನು ಗಟ್ಟಿಯಾಗಿಡಿದು ಒಂದೇ ಜರಕ್ನಲ್ಲಿ ಎಳೆದ್ಬಿಟ್ಟ ಅಷ್ಟೇ. ಆ ಸರಪಳಿಯ ಮನುಷ್ಯನ ಕುತ್ತಿಗೆಯನ್ನು ಒಳಗಿನವರೆಗೂ ಪೂರ್ತಿಯಾಗಿ ಕಚ್ಚಿ ಹಿಡಿತು. ಆ ಸರಪಳಿ ಇವಾಗ ಅವನ ಮಾಂಸದ ಒಳಗಿನವರೆಗೂ ಇಳಿಯೋಕ್ಕೆ ಶುರು ಮಾಡ್ತು. ಮಾಂಸ ಆಚೆ ಕಡೆ ಬರ್ತಿತ್ತು ಮತ್ತು ಆ ಸರಪಳಿ ಅವನ ಬಾಡಿ ಒಳಗಡೆ ಹೋದಾಗೆಲ್ಲ ರಕ್ತದ ಕಾರಂಜಿ ಆಚೆ ಚಿಮ್ತಿತ್ತು. ಮಾಂಸದ ಮುದ್ದೆಗಳೇ ಆಚೆ ಬಂದು ಬಿದ್ದವು ಮತ್ತು ಆ ಸರಪಳಿ ಒಂದು ಜರಕ್ನಲ್ಲಿ ಪೂರ್ತಿಯಾಗಿ ಬಿಚ್ಕೊಳ್ಳೋವರೆಗೂ ರಾಣ ಅದನ್ನು ಬಿಡಲೇ ಇಲ್ಲ. ಇವಾಗ ಆ ಸರಪಳಿ ರಾಣನ ಕೈಯಲ್ಲಿದ್ವು. ಆದರೆ ಎದುರಿಗಿದ್ದ ಮನುಷ್ಯ ತನ್ನ ಕುತ್ತಿಗೆ ಭಾಗವನ್ನೇ ತನ್ನ ದೇಹದಿಂದ ಪೂರ್ತಿಯಾಗಿ ಬೇರ್ಪಡಿಸ್ಕೊಂಡು ಬಿಟ್ಟಿದ್ದ. ಅವನ ತಲೆ ಒಂದು ಕಡೆ ಬಿದ್ದಿತ್ತು ಮತ್ತು ಅವನ ದೇಹ ಇನ್ನೊಂದು ಕಡೆ ಸರಪಳಿಗಳಿಂದ ಕಟ್ಟಲ್ಪಟ್ಟಿತ್ತು. ಆ ಮನುಷ್ಯ ಇಷ್ಟೊತ್ತಿಗೆ ಸತ್ತು ಹೋಗಿದ್ದ. ರಾಣ ಒಂಥರ ಊರಿನಗ್ತಾ ಅಂದ, ನೀನು ಗರ್ಲ್ ಫ್ರೆಂಡ್ ಪ್ರೆಗ್ನೆಂಟ್ ಆಗಿದೆ, ಅದ್ರಲ್ಲಿ ನಂದೇನು ತಪ್ಪು? ಕಾಂಡೋಮ್ ಬಳಸ್ಬೇಕಿತ್ತಲ್ಲ, ಅಥವಾ ಇನ್ಮೇಲೆ ಅದನ್ನು ಕೂಡ ಇಡೀ ಪ್ರಪಂಚಕ್ಕೆ ನಾನೇ ಹಂಚ್ತಾ ತಿರುಗಬೇಕಾ? ಹೀಗೆ ಹೇಳುವಾಗ ಅವನ ಊರಿನಗು ಇನ್ನೂ ಸಿಕ್ಕಾಪಟ್ಟ ಉದ್ದವಾಗಿ ಹರಡಿತು. ಅವನು ತನ್ನ ಎದುರುಗಡೆ ಇದ್ದ ವಾರಿಸ್ ಕಡೆ ನೋಡಂದ, ಇವನನ್ನು ಎಲ್ಲಾದರೂ ಸಾಗಿಸ್ಬಿಡು ಮತ್ತು ಇವಾಗಲೇ ಈ ಟ್ರಕ್ಕನ್ನು ಬೇಗನೆ ಲೊಕೇಶನ್ ಕಳಿಸು. ಇನ್ನು ಕೆಲವೇ ಹೊತ್ತಿನಲ್ಲಿ ಶಿಪ್ ಹೊರಡೋ ಸಮಯ ಆಗುತ್ತೆ. ಅವನ ಮಾತು ಕೇಳಿ ವಾರಿಸ್ ತಕ್ಷಣ ಅಂದ, ಸರಿ ಬಾಸ್. ಇಷ್ಟು ಹೇಳಿ ಅವನು ತಕ್ಷಣ ತನ್ನ ಆಳುಗಳಿಗೆ ಯಾವ ಕೆಲಸವನ್ನು ಹೆಂಗೆ ಮಾಡಬೇಕಂತ ತಿಳಿಸೋಕೆ ಶುರು ಮಾಡ್ದ. ಮತ್ತು ರಾಣ ತನ್ನ ಕಾರ್ ಕಡೆ ಹೆಜ್ಜೆ ಇಟ್ಟ. ಆ ಮನುಷ್ಯರನ್ನು ಸ್ವರ್ಗಕ್ಕೆ ಕಳಿಸುವಾಗ ಅವನ ಮುಖದ ಕೆಲವು ರಕ್ತದ ಹನಿಗಳು ಬಂದು ಹಾರಿದ್ವು. ಆದರೆ ರಾಣಾಗಿದರ ಅರಿವೇ ಇರಲಿಲ್ಲ. ಅದಕ್ಕೆ ಅವನು ತನ್ನ ಮುಖವನ್ನು ಒರೆಸ್ಕೊಳ್ಳಿಲ್ಲ. ಅವನು ತನ್ನ ಕಾರ್ನಲ್ಲಿ ಕೂತ ಮತ್ತು ಕಾರ್ ಅಲ್ಲಿಂದ ವಾಪಸ್ ದ ಡಾರ್ಕ್ ವಿಲ್ಲಾ ಕಡೆ ಹೊರಡಿತು. ಸುಮಾರು ಅರ್ಧ ಗಂಟೆ ನಂತರ ಕೃತಿ ಆಚೆ ಗಾರ್ಡನ್ನಲ್ಲಿ ಆ ಕಡೆ ಈ ಕಡೆ ಅಡ್ಡಾಡ್ತಿದ್ಲು. ಅವಳು ರಾಣಾಗೋಸ್ಕರ ವೆಯ್ಟ್ ಮಾಡ್ತಿದ್ಲು. ಯಾವಾಗ ಅವಳು ರಾಣ ಆಡಿದ ಮಾತುಗಳನ್ನ ಕೇಳಿದ್ಲು, ಅವಳಿಗೆ ತನ್ನ ಮನಸ್ಸನ್ನು ನಿರಾಳ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಅವಳು ತನ್ನ ರೂಮ್ಗೆ ಕೂಡ ಹೋಗಿದ್ಲು. ಆದರೆ ಅಲ್ಲೂ ಅವಳಿಗೆ ನೆಮ್ಮದಿ ಸಿಗಲಿಲ್ಲ. ಅವಳು ಮಲಗೋಕೆ ಟ್ರೈ ಮಾಡಿದ್ಲು, ಆದರೆ ನಿದ್ದೆ ಬರಲಿಲ್ಲ. ಅದಕ್ಕೆ ಕೊನೆಗೆ ಅವಳು ಹೊರಗಡೆ ಗಾರ್ಡನ್ ಏರಿಯಾಗೆ ಬಂದು ರಾಣಾಗೋಸ್ಕರ ಕಾಯೋಕೆ ಶುರು ಮಾಡಿದ್ಲು. ಅವಳು ರಾಣನ ಕಾರ್ ಒಳಗಡೆ ಬರೋದನ್ನ ನೋಡಿದ್ಲು. ತಕ್ಷಣ ನೇರವಾಗಿ ಕಾರ್ ಎದುರುಗಡೆ ನಿಂತುಬಿಟ್ಟು ರಾಣ ಒಂದು ಏಟಿಗೆ ಬ್ರೇಕ್ ಹಾಕ್ತಾ, ಅವನು ಏನಾದರೂ ಇವಾಗ ಬ್ರೇಕ್ ಹಾಕದೇ ಇದ್ದಿದ್ರೆ ಕೃತಿ ಮತ್ತೊಮ್ಮೆ ಅವನ ಕಾರಿಗೆ ಸಿಕ್ಕಿ ಪೂರ್ತಿ ಹೋಗ್ತಿದ್ಲು. ಅವನ ಕೋಪದಿಂದ ನಡುಕ್ತಾ ಕಾರ್ನಿಂದ ಆಚೆ ಬಂದ ಮತ್ತು ಕೃತಿ ಹೆಗಲನ್ನು ಗಟ್ಟಿಯಾಗಿ ಹಿಡ್ಕೊಂಡಂದ, ನೀನು ಬುದ್ಧಿನ ಎಲ್ಲೋ ಬಿಟ್ಟು ಬಂದಿದ್ಯಾ? ನೀನು ಎಲ್ಲೇ ಬಿಟ್ಟು ಬಂದಿದ್ಯಾ? ಮತ್ತೊಮ್ಮೆ ನನ್ನ ಕಾರ್ ಎದುರುಗಡೆ ಬಂದು ನಿಂತಿದ್ಯಾ? ನಿನಗೆ ನನ್ನ ಕಾರ್ ಕಂಡ್ರೆ ಅಷ್ಟೊಂದು ಹುಚ್ಚ ಅಥವಾ ನನ್ನ ಕಂಡ್ರೇನಾ? ಅವನ್ನ ನೋಡ್ತಾ ಕೃತಿ ಪೂರ್ತಿ ಶಾಕ್ ಆಗೋದ್ಲು. ಆದರೆ ಅವನು ಆಡಿದ ಮಾತುಗಳನ್ನ ಕೇಳಲ್ಲ. ಬದಲಾಗಿ ಅವನ ಮುಖವನ್ನು ನೋಡಿ, ಯಾಕಂದರೆ ಅವನ ಮುಖದ ಮೇಲೆ ರಕ್ತದ ಕಲೆಗಳು ಹಾರಿದ್ವು. ಅವಳು ಪೂರ್ತಿ ಗಲಿಬಿಲಿಗೊಂಡು ಧ್ವನಿಯಲ್ಲಂದ್ಲು, ನಿಮ್ಮ ಮುಖದ ಮೇಲೆ ಈ ರಕ್ತದ ಕಲೆಗಳಂದರೆ ನೀವು ನಿಜವಾಗ್ಲೂ ಯಾರನ್ನಾದರೂ ಕೊಲೆ ಮಾಡಿ ಬಂದ್ರಾ? ರಾಣ ಅವಳನ್ನ ಆಳವಾಗಿ ನೋಡ್ತಾ ಅಂದ, ಹೌದು, ಒಬ್ಬನನ್ನು ಮುಗಿಸ್ ಬಂದಿದ್ದೀನಿ. ಮತ್ತು ನಾನು ಏನಾದರೂ ಇವಾಗ ಕಾರ್ ಬ್ರೇಕ್ ಹಾಕ್ತಾ ಇದ್ದಿದ್ದಲ್ಲಿ 2ನೇ ಕೊಲೆ ತನ್ನಿಂದ ತಾನೇ ಆಗಿಬಿಡ್ತಿತ್ತು. ಆದರೆ ಇವತ್ತು ನಾನು ನನ್ನ ಕೈಯಾರೆ ಈ ಕೊಲೆ ಆಗೋದನ್ನು ತಡೆದಿದ್ದೀನಿ. ಇನ್ಮೇಲೆ ನಂಗೆ ತಡೆಯೋಕ್ಕಾಗಲ್ಲ. ಅದಕ್ಕೆ ನನ್ನ ಕಾರ್ ಎದುರುಗಡೆ ಬರಬೇಡ. ಇಲ್ಲಾಂದರೆ ಬ್ರೇಕ್ ಹಿಡಿಯೋ ಥರ ಇದ್ದರೂ ನಾನು ಖಂಡಿತ ಬ್ರೇಕ್ ಹಾಕಲ್ಲ. ಇಷ್ಟು ಹೇಳಿ ಅವನು ಒಂದೇ ತಡೆ ಕೃತಿನ ಬಿಟ್ಟು ಅಲ್ಲಿಂದ ಹೋಗೋಕೆ ಹೊರಟ. ಆದರೆ ಮರುಕ್ಷಣವೇ ಕೃತಿ ಅವನ ಕೈ ಹಿಡಿದು ತನ್ನ ಕಡೆ ವಾಪಸ್ ಎಳ್ಕೊಂಡ್ಲು. ಗೊತ್ತಿಲ್ಲ ಅವಳಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತಂತ.
ತನಗಿಂತ ಇನ್ನು ಎಷ್ಟು ಪಟ್ಟು ಜಾಸ್ತಿ ಶಕ್ತಿ ಇರೋ ರಾಣನನ್ನು ಅವಳು ತನ್ನ ಕಡೆ ಎಳೆದ್ಬಿಟ್ಟಿದ್ಲು. ರಾಣ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವಳನ್ನೇ ನೋಡ್ತಿದ್ದ. ಕೃತಿಯ ಆಕ್ರೋಶ ಈಗ ನೋಡಿ. ಕೃತಿ ಇವಾಗ ಅವನ ಕಾಲರ್ ಹಿಡ್ಕೊಂಡು ಕೋಪದಿಂದ ಜೋರಾಗಿ ಕಿರ್ಚ್ತಾ ಅಂದ್ಲು, ನೀವೆಲ್ಲ ನಿಮ್ಮಂತ ಏನು ಅನ್ಕೊಂಬಿಟ್ಟಿದ್ದೀರಾ? ಹಾಂ, ಏನು ಅನ್ಕೊಂಡಿದ್ದೀರಾ ನೀವೆಲ್ಲ? ಹೀಗೆ ಯಾರದೋ ಪ್ರಾಣ ತೊಗೊಂಡ್ಬಿಡ್ತೀರಾ? ಪ್ರಾಣ ಅಂದರೆ ಏನಾದರೂ ಗಾಳಿನ ನೀವು ನಿಮ್ಮ ಪ್ಲೇಟ್ನಲ್ಲಿ ಇಟ್ಕೊಂಡು ತಿನ್ನೋಕೆ? ನೀವು ಯೋಚನೆ ಮಾಡೋ ಕೂಡ ಸಾಧ್ಯನಾ ಈ ಥರ ಯಾರನ್ನಾದರೂ ಕೊಲ್ಲೋದು ಎಷ್ಟು ದೊಡ್ಡ ಪಾಪ ಅಂತ? ಜೀವ ಕೊಡೋ ಅಧಿಕಾರ ಮತ್ತು ಜೀವ ತಗೊಳ್ಳೋ ಅಧಿಕಾರ ಬರೀ ಆ ಭಗವಂತನಿಗೆ ಮಾತ್ರ ಇರೋದು. ರಾಣ ಅವಳ ಕೈಗಳನ್ನ ತನ್ನ ಕಾಲರ್ನಿಂದ ಕೊಡೋ ಹಾಗಂದ. ಆದರೆ ಈ ರಾಣನ ಪ್ರಪಂಚದಲ್ಲಿ ಜೀವ ಕೊಡೋ ಅಧಿಕಾರ ಮತ್ತು ಜೀವ ತಗೊಳ್ಳೋ ಅಧಿಕಾರ ಬರೀ ಈ ರಾಣಾಗ ಮಾತ್ರ ಇರೋದು. ಇವನ ಈ ಮಾತಿನ ಮೇಲೆ ಯಾರ್ದಾದ್ರೂ ಪ್ರಾಣ ಉಳಿಯುತ್ತೆ ಮತ್ತು ಯಾರ್ದಾದ್ರೂ ಪ್ರಾಣ ಹೋಗುತ್ತೆ, ಅದು ನನ್ನಿಂದ ಮಾತ್ರ. ಕೃತಿ ಮತ್ತೊಮ್ಮೆ ಅವನ ಕಾಲರ್ ಹಿಡಿದು ಕಿರಿಸ್ತಾ ಅಂದ್ಲು, ಆದರೆ ನೀವು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಣ ಮತ್ತೊಮ್ಮೆ ಅವಳ ಮುದ್ದಾದ ಮಡಿಕಟ್ಟುಗಳನ್ನ ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕೋಪದ ಕಣ್ಣುಗಳಿಂದ ನೋಡ್ತಾ ಅಂದ, ಇವಾಗ ನೀನು ನನಗೆ ಹೇಳ್ಕೊಡ್ತೀಯಾ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ? ನಿನಗೆ ಅಷ್ಟೊಂದು ಯೋಗ್ಯತೆ ಇದೆಯಾ? ಈ ಮನೇಲಿ ಇರ್ತಿದೆಯಾ ಅಂದಮೇಲೆ ನಿನಗೆ ಏನು ಅನ್ನಿಸ್ತು? ನೀನು ನನ್ನ ಪ್ರಶ್ನೆ ಮಾಡ್ಬೋದು ಅಂತಾನಾ? ನಿನಗೆ ರೆಕ್ಕೆಗಳು ಬಂದುಬಿಟ್ಟಿವೆ, ಅದನ್ನು ಕಟ್ ಮಾಡೋಕ್ಕೆ ನನಗೊಂದು ಕ್ಷಣನೂ ಬೇಕಾಗಲ್ಲ. ಎಲ್ಲರೂ ಮಲಗಿದ್ದಾರೆ, ನಾನು ನಿನ್ನ ಯಾವ ಬಾವಿಗೆ ತಂದು ಎಷ್ಟು ಬಂದೆ ಅಂತ ಯಾರು ಗೊತ್ತೂ ಆಗಲ್ಲ. ಅದಕ್ಕೆ ನನ್ನ ಎದುರುಗಡೆ ನಿನ್ನ ನಾಲ್ಗೆ ಬೆಳೆಸ್ಬೇಡ. ಅವನ ಮಾತು ಕೇಳಿ ಕೃತಿ ಪೂರ್ತಿ ಬೆರಗಾಗೋದ್ಲು. ರಾಣ ಇವಾಗ ಒಂದೇ ಜರಕ್ನಲ್ಲಿ ಅವಳ ಮಣಿಕಟ್ಟನ್ನು ಬಿಟ್ಟು ತಕ್ಷಣ ಅಲ್ಲಿಂದ ಹೊರಟೋದ. ಕೃತಿ ಬರೀ ಅವನು ಹೋಗೋದನ್ನೇ ನೋಡ್ತಾ ನಿಂತ್ಬಿಟ್ಲು. ಅವಳ ಕಣ್ಣುಗಳಿಂದ ನೀರು ಹರಿಯೋಕ್ಕೆ ಶುರುವಾಯಿತು. ಅವಳು ಹೋಗ್ತಿರೋ ರಾಣ ಕಡೆ ನೋಡ್ತಾ ಅಂದ್ಲು, ನಿಮ್ಗೆ ಏನು ಅನಿಸ್ತಿದೆ? ನೀವು ನನ್ನನ್ನು ಈ ಮನೇಲಿ ಇಟ್ಕೊಂಡು ನನ್ನ ಮೇಲೆ ಉಪಕಾರ ಮಾಡ್ತಿದ್ದೀರಿ ಅಂತಾನ? ಖಂಡಿತ ಇಲ್ಲ. ಇವಾಗ ನೀವು ನನ್ನ ಬಲವಂತವಾಗಿ ಇಲ್ಲಿ ಇಡಬೇಕು ಅಂತ ಅಂದ್ಕೊಂಡ್ರು ನಾನು ಇಲ್ಲಿರಲ್ಲ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಇಷ್ಟು ಹೇಳಿ ಅವಳು ಹೊರಗಿನ ಬಾಗಿಲ ಕಡೆ ಹೆಜ್ಜೆ ಇಟ್ಲು. ಹೊರಗಿನ ಬಾಗಿಲ ಹತ್ರ ಕೂತಿದ್ದಂತಹ ಗಾರ್ಡ್ ಅವಳ ಕಡೆ ನೋಡ್ತಾ ಅಂದ, ಎಲ್ಲಿಗೆ ಹೋಗ್ತಿದ್ದೀರಿ ಮೇಡಮ್ ಅವರೇ? ಪ್ಲೀಸ್ ನೀವು ಈ ಸಮಯದಲ್ಲಿ ಹೊರಗಡೆ ಎಲ್ಲೂ ಹೋಗಬೇಡಿ, ಇದು ನಿಮಗೆ ಒಳ್ಳೆಯದಲ್ಲ. ಕೃತಿ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅಂದ್ಲು, ಬಾಗಿಲು ತೆಗಿ. ಆ ಗಾರ್ಡ್ ತಾನೇ ಹೆಂಗೆ ಅವಳನ್ನ ತಡೆಯೋಕ್ಕೆ ಸಾಧ್ಯ? ಅವನು ಬಾಗಿಲು ತೆಗೆದ. ಕೃತಿ ಹೊರಗಡೆ ನಡ್ಕೊಂಡು ಹೊರಟೇ ಹೋದ್ಲು. ಇತ್ತ ಕೋಪದಿಂದ ನಡುಕ್ತಾ ರಾಣ ಒಳಗಡೆ ಬಂದ. ಅವನು ಕನ್ನಡಿ ಮುಂದೆ ಬಂದು ನಿಂತ್ಕೊಂಡ. ಯಾವಾಗ ಅವನು ತನ್ನ ಮುಖದ ಮೇಲಿದ್ದ ರಕ್ತದ ಕಲೆಗಳನ್ನ ನೋಡಿದ್ನೋ ಆವಾಗ ಅವನಿಗೆ ಅರ್ಥ ಆಯಿತು, ಕೃತಿ ತನ್ನ ಎದುರುಗಡೆ ನಿಂತ ಆ ಥರದ ಆ ಮಾತುಗಳನ್ನೆಲ್ಲ ಯಾಕೆ ಆಡಿದ್ಲು ಅಂತ. ಆದರೆ ಅವನು ಕೋಪದಿಂದ ಹಲ್ಲು ಕಡಿತಾ ಅಂದ, ನನ್ನ ಕೆಲಸದಲ್ಲಿ ಯಾರಾದರೂ ಇಂಟರ್ಫಿಯರ್ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳಿಗೆ ಎಷ್ಟು ಧೈರ್ಯ ನನ್ನ ಪ್ರಶ್ನೆ ಮಾಡೋಕ್ಕೆ? ನನಗೆ ಭಾಷಣ ಬಿಡೋಕ್ಕೆ ಬರ್ತಾಳಾ? ನನ್ನ ಜೊತೆ ಈ ರೀತಿ ತಗೊಳ್ಳೋರಿಗೆ ಸಾವಿನ ಶಿಕ್ಷೆ ಕೊಡೋದೆ ಇನ್ನೇನು ಲಾಲಿಪಾಪ್ ಕೊಡ್ತಾರಾ? ಹೀಗೆ ಹೇಳ್ತಾ ಅವನು ತನ್ನ ಶರ್ಟ್ ಪಿಚ್ ಪಕ್ಕಕ್ಕೆ ಎಸ್ದ. ಅವನಿವಾಗ ಸೋಫಾ ಕಡೆ ಹೆಜ್ಜೆ ಇಟ್ಟ. ಯಾಕಂದರೆ ಬೆಡ್ ಮೇಲೆ ರಹನು ಮಲಗಿದ್ಲು. ಆದರೆ ತುಂಬ ಹೊತ್ತಿನವರೆಗೂ ಅವನಿಗೆ ಸೋಫಾ ಮೇಲೆ ನಿದ್ದೆ ಬರಲಿಲ್ಲ. ಅದಕ್ಕೆ ಅವನು ಬೆಡ್ ಮೇಲೆ ಬಂದು ರಹನು ಪಕ್ಕದಲ್ಲೇ ಮಲ್ಕೊಂಡ. ಬೆಳಗ್ಗೆ ಸುಮಾರು 7 ಗಂಟೆಗೆ ಬೆಡ್ ಮೇಲೆ ಮಲಗಿದ್ದಂತಹ ರಾಣನ ಕಣ್ಣುಗಳು ತೆರೆದ್ವು ಮತ್ತು ಅವನು ತನ್ನ ಜಾಗದಿಂದ ಎದ್ದು ಕೂತ್ಕೊಂಡ. ಅವನ ಪಕ್ಕದಲ್ಲಿ ನೋಡಿದ ರಹನು ಇಷ್ಟೊತ್ತಿಗೆ ಇರಲಿಲ್ಲ. ಅವಳು ತನ್ನ ರೂಮ್ಗೆ ಹೊರಟು ಹೋಗಿದ್ಲು. ಒಂದು ದೀರ್ಘವಾದ ಉಸಿರು ತಗೊಂಡು ರಾಣ ತನ್ನ ಜಾಗದಿಂದ ಎದ್ದು ವಾಶ್ರೂಮ್ ಕಡೆ ಹೊರಟು ಹೋದ. ಸ್ವಲ್ಪ ಹೊತ್ತಿನ ನಂತರ ಅವನು ವಾಶ್ರೂಮ್ನಿಂದ ಆಚೆ ಬಂದು ತನ್ನ ಜಿಮ್ ಏರಿಯಾ ಕಡೆ ಬಂದ. ಇದು ಅವನ ದಿನನಿತ್ಯದ ರುಟೀನ್ ಆಗಿತ್ತು. ಅವನು ಬೆಳಿಗ್ಗೆ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಜಿಮ್ನಲ್ಲಿ ಖಂಡಿತ ಕಳೀತಿದ್ದ. ಅದಕ್ಕೆ ಅವನ ಬಾಡಿ ಇಷ್ಟೊಂದು ಮಸ್ತಾಗಿತ್ತು. ಯಾವ ಹುಡುಗಿ ನೋಡಿದ್ರೂ ಪೂರ್ತಿ ಬೆಣ್ಣೆ ಥರ ಕರಗು ಹೋಗ್ತಿದ್ಲು. ಅವನ ಜಿಮ್ನಲ್ಲಿ ಸುಮಾರು 2 ಗಂಟೆ ಕಳೆದ ಮೇಲೆ ವಾಪಸ್ ತನ್ನ ರೂಮ್ಗೆ ಹೋಗೋಕೆ ಹೊರಟ. ಆದರೆ ಅಷ್ಟರಲ್ಲಿ ಅವನ ಹೆಜ್ಜೆಗಳು ಸಡನ್ನಾಗಿ ನಿಂತುಬಿಟ್ವು. ಅವನ ಕಣ್ಣುಗಳ ಎದುರುಗಡೆ ಇದ್ದ ಕೃತಿ ರೂಮ್ ಕಡೆ ಹೋಗ್ತಿದ್ವು. ಅವನಿಗೆ ನಿನ್ನೆ ರಾತ್ರಿ ಕೃತಿ ಹೇಳಿದ ಮಾತುಗಳು ನೆನಪಾಗೋಕೆ ಶುರುವಾಯಿತು. ತನ್ನಿಂದ ತಾನೇ ಅವನ ಹೆಜ್ಜೆಗಳ ಕೃತಿ ರೂಮ್ ಕಡೆ ಸಾಗದ್ವು. ಆದರೆ ಒಳಗಡೆ ಹೋಗಿ ನೋಡಿದಾಗ ಕೃತಿ ಎಲ್ಲೂ ಕಾಣಿಸ್ಲಿಲ್ಲ. ಅವನು ಆಶ್ಚರ್ಯಪಟ್ಟ. ತನ್ನ ಸಿಪ್ಪರ್ನಿಂದ ಪ್ರೋಟೀನ್ ಶೇಕ್ ಕುಡಿತಾ ಅವನು ಆಚೆ ಬಂದ. ಅವನ ಕಣ್ಣುಗಳು ಇವಾಗ ಕೆಳಗೆ ಹಾಲ್ನಲ್ಲಿ ಆ ಕಡೆ ಈ ಕಡೆ ಹುಡುಕಾಡ್ತಿದ್ವು. ಆದರೆ ಎಲ್ಲೂ ಕೃತಿ ಕಾಣಿಸ್ಲೇ ಇಲ್ಲ. ಅವನು ತನಗೆ ತಾನೇ ಅಂದ್ಕೊಂಡ, ಈ ಪೂಕಿ ಎಲ್ಲಿ ಹೋದ್ಲು? ಇಡೀ ದಿನ ಇಲ್ಲೇ ಎಲ್ಲೋ ಅಡ್ಡಾಡ್ತಿರ್ತಾಳೆ, ಇವಾಗ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಹೀಗೆ ಹೇಳ್ತಾ ಅವನು ಮೆಟ್ಟಿಲಿಳಿದು ಕೆಳಗೆ ಬಂದ. ಅವನು ಕಿಚನ್ನಲ್ಲಿ ನೋಡ್ದ, ಆಚೆ ಗಾರ್ಡನಲ್ಲೂ ನೋಡ್ದ, ಆದರೆ ಕೃತಿ ಎಲ್ಲೂ ಕಾಣಿಸ್ತಿಲ್ಲ. ಇವಾಗ ಅವನು ಹೊರಗಿನ ಗೇಟ್ ಹತ್ರ ಬಂದು ಕೇಳ್ದ,
ಮನೆಯಿಂದ ಯಾರಾದರೂ ಹೊರಗಡೆ ಹೋಗಿದ್ದಾರಾ? ಐ ಮೀನ್ ಆ ಹುಡುಗಿ ನಮ್ಮ ಜೊತೆ ಇದ್ಲಲ್ಲ. ಅವನ ಮಾತು ಪೂರ್ತಿ ಮುಗಿಯೋ ಮುಂಚೆನೇ ಗಾರ್ಡ್ ಅಂದ, ಹೌದು ಸರ್, ಅವರು ನಿನ್ನೆ ರಾತ್ರಿನೇ ಹೊರಗಡೆ ಹೊರಟು ಹೋದರು. ನಾನು ಅವ್ರನ್ನ ತಡೆಯೋಕೆ ಟ್ರೈ ಅಂತ ಅವನ ಮಾತು ಇನ್ನೂ ಪೂರ್ತಿನೇ ಮಾಡಿರಲಿಲ್ಲ. ಅವನ ಮಾತು ಮುಗಿಯೋ ಮುಂಚೆ ರಾಣಾ ಅವನ ಕಾಲರ್ ಹಿಡ್ಕೊಂಡಂದ, ವಾಟ್ ಯು ಮೀನ್ ಬೈ ತಡೆಯೋಕೆ ಟ್ರೈ ಮಾಡಿದೆ ಅಂತ? ನಿನಗೆ ಗೊತ್ತಿದೆಯಾ ಅದು ಮುಂಬೈ ಅಂತ? ಮತ್ತು ಅವಳದ್ದು ಡಾರ್ಕ್ ವಿಲ್ಲಾದಲ್ಲಿ ಕಳೆದ 5 ದಿನದಿಂದಿದ್ದಾಳೆ. ನೀನು ಯೋಚನೆ ಆದರೂ ಮಾಡೋಕ್ಕೆ ಸಾಧ್ಯನಾ? ಒಂದು ವೇಳೆ ಅವಳ ಮೇಲೆ ಯಾರಾದರೂ ಕಣ್ಣು ಬಿದ್ದರೆ ಏನೆಲ್ಲ ಆಗ್ಬೋದಂತ? ಅವಳ ಪ್ರಾಣನೇ ಹೋಗಬಹುದು. ನಿನಗೆಷ್ಟು ಧೈರ್ಯನ ಈ ಥರ ಇಲ್ಲಿಂದ ಹೋಗ್ಬಿಡೋಕ್ಕೆ? ಆ ಗಾಢ ಹೆದರಿಕೆಯಿಂದ ನಡುಕ್ತಾ ಅಂದ, ನನ್ನ ಕ್ಷಮಿಸ್ಬಿಡಿ, ಆದರೆ ಅವರಂದರೂ ಅವ್ರಿಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅಂತ. ಅವನ ಮಾತು ಮುಗಿಯೋ ಮುಂಚೆ ರಾಣಾ ಒಂದೇ ಏಟಿಗೆ ಅವನ್ನ ಬಿಟ್ಟ ಮತ್ತು ಮರುಕ್ಷಣವೇ ತನ್ನ ಕಾರ್ ಕಡೆ ಓಡ್ದ. ಅವನ ಕೈಯಲ್ಲಿದ್ದ ಪ್ರೋಟೀನ್ ಶೇಕ್ ಕೂಡ ಅಲ್ಲೇ ಕೆಳಗೆ ನೆಲದ ಮೇಲೆ ಬಿದ್ದು ಹೋಯಿತು. ಅವನು ತನ್ನ ಕಾರ್ನಲ್ಲಿ ಕೂತ ಮತ್ತು ಕಾರ್ ದ ಡಾರ್ಕ್ ವಿಲ್ಲಾದಿಂದ ಆಚೆ ನುಗ್ತು. ಅವನ ಕೈ ತನ್ನ ಹಣೆ ಮೇಲಿತ್ತು. ಅವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಕೃತಿನ ಹುಡ್ಕೋದು ಎಲ್ಲಿ ಅಂತ. ಆದರೆ ಅವನ ಕಾರ್ ಇನ್ನೂ ಕೇವಲ 1 ಕಿಲೋಮೀಟರ್ ಅಷ್ಟೇ ಮುಂದೆ ಬಂದಿರುತ್ತೆ. ಅಷ್ಟರಲ್ಲಿ ರಸ್ತೆ ಬದಿ ಗೋಡೆಗೆ ಹೊರಕೊಂಡು ಒಬ್ಬಳು ಹುಡುಗಿ ಮಲಗಿರೋದು ಅವನಿಗೆ ಕಾಣಿಸ್ತು. ಅವಳು ತನ್ನ ಮುಖವನ್ನು ತನ್ನ ಮೊಣಕಾಲುಗಳ ಮಧ್ಯೆ ಬಚ್ಚಿಟ್ಕೊಂಡಿದ್ಲು. ಆ ಹುಡುಗಿ ಮುಖ ನೋಡದೆ ರಾಣಾ ಪಕ್ಕಾ ಗುರುತಿಸ್ಬಲ್ಲ ಆ ಹುಡುಗಿ ಮತ್ತು ಯಾರೆಲ್ಲ ಕೃತಿನಿ ಅಂತ. ರಸ್ತೆ ಬದಿಯ ಅವಳನ್ನ ನೋಡ್ದ. ಅವನ ತಕ್ಷಣ ಕೃತಿ ಹತ್ತಿರ ಬಂದ ಮತ್ತು ಮರುಕ್ಷಣವೇ ಅವಳನ್ನ ತನ್ನ ಕೈಗಳಲ್ಲಿ ಎತ್ಕೊಂಡ. ಅವನು ಎತ್ಕೊಂಡ ತಕ್ಷಣ ಕೃತಿ ತನ್ನ ಕಣ್ಣುಗಳನ್ನ ತೆರೆದ್ಲು. ರಾಣಾ ಕೋಪದಿಂದ ಅವಳ ಕಡೆ ನೋಡ್ತಾ ಅಂದ, ನಿನ್ನ ವಿಲ್ಲಾದಿಂದ ಇಲ್ಲಿಗೆ ಬರೋಕೆ ಎಷ್ಟು ಧೈರ್ಯ ನಿನಗೆ? ಯಾರೇ ಹೇಳಿದ್ದು ಬರೋದಕ್ಕೆ? ಕೃತಿ ಜೋರಾಗಿ ಅವನಿದೆ ಮೇಲೆ ತನ್ನ ಕೈಯಿಂದ ಹೊಡೆದಂದ್ಲು, ಇರಿ, ನನ್ನನ್ನು ಈ ಥರ ನಿಮ್ಮ ಮಡಿಲಲ್ಲಿ ಎತ್ಕೊಳ್ಳೋಕೆ ನಿಮ್ಗೆ ಎಷ್ಟು ಧೈರ್ಯ? ರಾಣಾ ಹಲ್ಲು ಕಡಿತ ಅಂದ, ಮಡಿಲಲ್ಲಿ ಎತ್ಕೊಳ್ಳೋದಿರಲಿ, ಇಲ್ಲೇ ಕೆಳಗೆ ನೆಲದ ಮೇಲೆ ಪಟಾಕನ ಹಾಕ್ಬಿಡ್ತೀನಿ. ಆಮೇಲೆ ನೀನು ಕನಸಿನಲ್ಲಿ ಯೋಚನೆ ಮಾಡದಿರೋ ಕೆಲಸಗಳನ್ನ ಎಲ್ಲ ಮಾಡಿಬಿಡ್ತೀನಿ. ನನ್ನ ಎದುರುಗಡೆ ಈ ರೀತಿ ಇಡಿಯಟ್ ಮಾತುಗಳನ್ನ ಆಡ್ಬೇಡ. ನೋಡಿದ್ರೆ 2 ಅಡಿ ಇಲ್ಲ, ನಾಲ್ಗೆ ಮಾತ್ರ 5 ಅಡಿ ಓಡಿಸ್ತೀಯ. ಕೃತಿ ಮುಖ ಸೊಟ್ಟಗೆ ಮಾಡ್ತಾ ಅಂದ್ಲು, ಪೂರ್ತಿ 5 ಅಡಿ 7 ಇಂಚ್ ಹೈಟ್ ಇದೆ ನಂದು. ರಾಣಾ ತಕ್ಷಣ ಅಂದ, ನನಗಿಂತ ಚಿಕ್ಕವಳೆ ತಾನೆ ನೀನು? ನನ್ನ ಕೆಳಗೆ ಸಿಕ್ಕಾಕೊಂಡ್ರೆ ಯಾರಿಗೂ ಕಾಣಿಸೋದೂ ಇಲ್ಲ. ನಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ಯಾರಿಗೂ ಒಂಚೂರು ಗೊತ್ತಾಗಲ್ಲ. ಅವನ ಮಾತು ಕೇಳಿ ಕೃತಿಯ ಮುಖದ ಬಣ್ಣನೇ ಪೂರ್ತಿ ಬದಲಾಗೋಯ್ತು. ಅವಳು ತಕ್ಷಣ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು. ಅವಳು ರಾಣಾನ ಕಣ್ಣು ತಪ್ಪಿಸೋಕೆ ಟ್ರೈ ಮಾಡಿದ್ಲು. ಅಷ್ಟರಲ್ಲಿ ರಾಣಾ ಅವನ ಕಾರ್ ಹತ್ರ ತಂದಿದ್ದ. ಅವನು ಹೆಂಗೋ ಕೃತಿನ ಕಾರ್ ಒಳಗಡೆ ಹಾಕ್ದ. ಕೃತಿ ತನ್ನ ಸೊಂಟದ ಮೇಲೆ ಕೈ ಇಟ್ಕೊಂಡಂದ್ಲು, ಸ್ವಲ್ಪ ಆರಾಮಾಗಿ ಕೂರ್ಸೋಕ್ಕಾಗಲ್ವಾ ನಿಮಗೆ? ರಾಣಾ ಕೋಪದಿಂದ ಅವಳ ಕಡೆ ನೋಡ್ತಾ ಅಂದ, ಯಾಕಾಗಲ್ಲ? ಬೇಕಿದ್ರೆ ನಿನ್ನನ್ನು ನನ್ನ ಮಡಲಲ್ಲೇ ಕೂರಿಸ್ಕೊಳ್ಳ ಹೇಳು. ಹೊರಗಡೆಯಿಂದ ಒಂದು ಹಾಲಿನ ಬಾಟ್ಲಿ ಕೂಡ ತೊಗೊಂಡು ಬರಲ್ಲ, ಅದು ನಿನಗೆ ಕುಡಿಸ್ತಾನೆ ಇಲ್ಲ ಕರ್ಕೊಂಡು ಹೋಗ್ತೀನಿ. ಕೃತಿ ಒಂಥರ ವಿಚಿತ್ರವಾದ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ರಾಣಾ ಡ್ರೈವಿಂಗ್ ಸೀಟ್ ಮೇಲೆ ಕೂತ ಮತ್ತು ಮರುಕ್ಷಣವೇ ಕಾರ್ ಸ್ಟಾರ್ಟ್ ಮಾಡ್ದ. ಕೃತಿ ಕಾರ್ ಬಾಗಿಲು ತೆಗಿಯೋಕೆ ಹೋಗ್ತಾ ಅಂದ್ಲು, ನನಗೆ ನಿಮ್ಮ ಜೊತೆ ಎಲ್ಲೂ ಬರೋಕೆ. ಅವಳ ಮಾತು ಮುಗಿಯೋ ಮುಂಚೆನೇ ರಾಣಾ ಅವಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡ್ಬಿಟ್ಟ. ಕೃತಿ ನೀರವಾಗಿ ಬಂದು ಅವನ ಮೇಲೆ ಬಿದ್ಲು. ಅವಳು ಉದ್ದನೆ ಕೂದಲುಗಳೆಲ್ಲ ಪೂರ್ತಿ ಕೆದರು ಹೋಗಿದ್ದವು. ಅರ್ಧ ಕೂದಲು ರಾಣನ ಮುಖದನ್ನು ಮುಚ್ಚಿದ್ರೆ ಇನ್ನರ್ಧ ಅವಳ ಮುಖದ ಮೇಲಿತ್ತು. ಅವಳೆದೆ ಬಡಿತ ಒಂದೇ ಸಮನೆ ಜೋರಾಗಿ ಹೊಡ್ಕೊಳ್ತಿತ್ತು ಮತ್ತು ಉಸಿರಾಟ ಜೋರಾಗ್ತಿತ್ತು. ರಾಣಾ ತನ್ನ ಒಂದು ಕೈಯನ್ನು ಅವಳು ಸೊಂಟದ ಮೇಲಿಟ್ಟ. ಕೃತಿ ಮೆಲ್ಲಗೆ ಸೌಂಡ್ ಮಾಡಿದ್ಲು. ರಾಣಾ ಅವಳ ಮುಖದ ಹತ್ರ ಬಾಗೋಕೆ ಶುರು ಮಾಡ್ದ. ಕೃತಿಗೆ ನಿನ್ನೆ ರಾತ್ರಿ ರಾಣಾ ತನ್ನ ಕಿಸ್ ಮಾಡಿದ್ದ ಆ ಕ್ಷಣ ನೆನಪಿಗೆ ಬಂತು. ಅವಳ ಕಣ್ಣುಗಳು ತನ್ನಿಂದ ತಾನೇ ಮುಚ್ಚಿ ಹೋದವು. ಆದರೆ ಮರುಕ್ಷಣ ಅವಳಿಗೆ ಒಂಥರ ವಿಚಿತ್ರವಾದ ಸೌಂಡ್ ಕೇಳಿಸಿದ ತಕ್ಷಣ ಅವಳು ತನ್ನ ಕಣ್ಣುಗಳನ್ನ ಪಟಕ್ಕಂತ ತೆರೆದ್ಲು. ಅವಳು ಆಶ್ಚರ್ಯದಿಂದ ಇವಾಗ ರಾಣಾನನ್ನೇ ನೋಡ್ತಿದ್ಲು. ಯಾವಾಗ ಕೃತಿಗೆ ಆ ವಿಚಿತ್ರ ಸೌಂಡ್ ಕೇಳಿಸ್ತೋ ಅವಳು ತಕ್ಷಣ ಕಣ್ಬಿಟ್ಟಾಗ ರಾಣನ ಮುಖ ಇನ್ನೂ ಅವಳ ಮುಖದ ಹತ್ರನೇ ಇತ್ತು. ಆದರೆ ಅವನವಳಿಗೆ ಕಿಸ್ ಮಾಡೋಕ್ಕೆ ಬಾಗಿರಲಿಲ್ಲ, ಬದಲಾಗಿ ಅವಳಿಗೆ ಸೀಟ್ ಬೆಲ್ಟ್ ಹಾಕೋಕೆ ಅಂತ ಬಾಗಿದ್ದ. ಯಾವಾಗ ಸೀಟ್ ಬೆಲ್ಟ್ ಲಾಕ್ ಆಗೋ ಸೌಂಡ್ ಕೃತಿ ಕಿವಿ ಕೇಳಿಸ್ತೋ ಅವಳು ತಕ್ಷಣ ಕಣ್ಬಿಟ್ಟು ನೋಡಿದ್ಲು. ಅವಳು ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ರಾಣನನ್ನೇ ನೋಡ್ತಿದ್ಲು. ಇತ್ತ ರಾಣಾ ಅವಳನ್ನ ಊರಿ ನೋಟದಿಂದ ನೋಡ್ತಾ ಅಂದ, ನಿನಗೆ ಕಿಸ್ ಮಾಡೋಕ್ಕೆ ತುಂಬ ಆಸೆ ಆಗ್ತಿದೆ ಅನಿಸುತ್ತೆ. ಕೃತಿ ಕೋಪದಿಂದ ಅಂದ್ಲು, ಇಡಿಯಟ್ ಮಾತಾಡಬೇಡ. ರಾಣಾ ಊರಿ ನಗು ನಗ್ತಾ ಅಂದ, ಇರಲಿ ಬಿಡಮ್ಮ, ಈ ರಾಣಾಗಿಡೀ ಪ್ರಪಂಚ ಸುದ್ದಿನೇ ಗೊತ್ತಿರುತ್ತೆ, ಅಂಥದ್ರಲ್ಲಿ ನಿಂತರದ್ದು 2 ಅಡಿಯವಳು ಸುದ್ದಿ ಗೊತ್ತಾಗದೇ ಇರತ್ತಾ? ಕೃತಿ ಮುಖ ಸೊಟ್ಟಗೆ ಮಾಡ್ತಾ ಅಂದ್ಲು, ನಾನು ಹೇಳಿದೆ ಅಲ್ವಾ ನಾನು 2 ಅಡಿಯವಳಲ್ಲ ಅಂತ. ನನ್ನ ಹೈಟ್ ಪೂರ್ತಿ 5 ಅಡಿ 7 ಇಂಚಿದೆ. ರಾಣಾ ನಕ್ಕಂದ, ಆದರೆ ಏನು ಪ್ರಯೋಜನ ಇಲ್ಲ. ನೀನು ಅಷ್ಟಕ್ಕೂ ನಿನಗೆ ವಿಲ್ಲಾದಿಂದ ಹೊರಗಡೆ ಬರೋ ಅಗತ್ಯ ಏನಿತ್ತು? ನಿನಗೇನಾದರೂ ಆಗಿದ್ದಲ್ಲಿ? ಕೃತಿ ತಕ್ಷಣ ಕೇಳಿದ್ಲು, ಹಾಗಾದರೆ ನಿಮಗೇನು ವ್ಯತ್ಯಾಸ?
ಬೀಳುತ್ತದ್ರಿಂದ ನನಗೇನಾದರೂ ಆದರೆ? ಅವಳು ಈ ಪ್ರಶ್ನೆ ಒಂದು ಕ್ಷಣ ರಾಣನ ಮುಖದ ಬಣ್ಣನೇ ಪೂರ್ತಿ ಮಾಸೋಯ್ತು. ಅವನು ತನ್ನ ಆಳವಾದ ಕಣ್ಣುಗಳಿಂದ ಕೃತಿ ನೋಡ್ದ ಮತ್ತು ತಕ್ಷಣ ಹಿಂದಕ್ಕೆ ಸರ್ಕೊಂಡ. ಅವನು ಯಾವುದೇ ಉತ್ತರ ಕೊಡದೇ ಇರೋದೇ ಕೃತಿಗೆ ಅವನ ಕಡೆಯಿಂದ ಸಿಕ್ಕ ಉತ್ತರ ಆಗಿತ್ತು. ಅವಳು ಸುಮ್ಮನೆ ರಾಣನನ್ನೇ ನೋಡ್ತಿದ್ಲು. ರಾಣ ಕಾರ್ ಸ್ಟಾರ್ಟ್ ಮಾಡ್ತಾ ಅಂದ, ಇನ್ಮೇಲೆ ಏನಾದರೂ ನನ್ನ ಪರ್ಮಿಷನ್ ಇಲ್ಲದೆ ಡಾರ್ಕ್ ವಿಲ್ಲಾದಿಂದ ಆಚೆ ಕಾಲಿಟ್ರೆ ನಿನ್ನ ಕಾಲು ಮುರಿದು ಹಾಕ್ಬಿಡ್ತೀನಿ. ಅವನ ಧಮಕಿ ಕೇಳಿ ಕೃತಿ ಬೆರಗಾಗಂದ್ಲು. ಯಾಕೆ? ನಾನು ಯಾಕೆ ಡಾರ್ಕ್ ವಿಲ್ಲಾದಿಂದ ಹೊರಗಡೆ ಬರಬಾರ್ದು? ನೀವು ನನ್ನ ಜೊತೆ ಈ ಥರ ಬಲವಂತ ಮಾಡೋಕ್ಕಾಗಲ್ಲ. ರಾಣ ಕಾರು ಓಡಿಸ್ತಾನೆ ಅವಳ ಕಡೆ ನೋಡಿ ತುಂಬ ಸ್ಟೈಲ್ ಆಗಂದ, ನಾನು ಏನು ಮಾಡಬಹುದು ಏನು ಮಾಡಬಾರ್ದು ಅನ್ನೋದನ್ನು ನೀನು ನನಗೆ ಹೇಳ್ಬೇಡ. ಸುಮ್ಮನೆ ನಿನ್ನ ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಅಂದರೆ ನಿನ್ನ ಎಲ್ಲಿಂದ ಎತ್ತಾಕೊಂಡು ಬಂದಿದ್ನೋ ಅಲ್ಲೇ ವಾಪಸ್ ಬಿಟ್ಬಿಡ್ತೀನಿ. ಆಮೇಲೆ ನೀನೇ ನೋಡ್ಕೊಳ್ತೀಯ ಡಾರ್ಕ್ ವಿಲ್ಲಾದಿಂದ ಹೊರಗಡೆ ಬರೋದ್ರ ರಿಸಲ್ಟ್ ಏನಿರುತ್ತೆ ಅಂತ. ಕೃತಿ ಅವನ ಮಾತು ಕೇಳ್ತಾ ಅವನನ್ನೇ ನೋಡ್ತಿದ್ಲು. ಅವಳಿಗೆ ಯಾವುದೇ ಉತ್ತರ ಕೊಡೋಕ್ಕಾಗಲೇ ಇಲ್ಲ. ರಾಣ ಕಾರಿನ ಸ್ಪೀಡನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ದ. ಅದಕ್ಕೆ ಕೃತಿ ತಕ್ಷಣ ಅಂದ್ಲು, ನಿಮ್ದೇನಾದರೂ ಫ್ಲೈಟ್ ಇದೆಯಾ ಏನೋ? ರಾಣ ಪ್ರಶ್ನೆಯ ನೋಟದಿಂದ ಅವಳನ್ನ ನೋಡ್ದ. ಕೃತಿ ಮುಖ ಸೊಟ್ಟಗೆ ಮಾಡ್ತಾ ಅಂದ್ಲು, ಒಂದು ವೇಳೆ ಇಲ್ಲ ಅಂದರೆ ಕಾರನ್ನು ಸ್ವಲ್ಪ ನಿಧಾನವಾಗಿ ಓಡಿಸಿ. ಅವಳ ಮಾತು ಕೇಳಿ ರಾಣ ಕಾರಿನ ಸ್ಪೀಡ್ ಕಡಿಮೆ ಮಾಡೋದಿರಲಿ ಇನ್ನೂ ಜಾಸ್ತಿ ಸ್ಪೀಡ್ ಮಾಡಿಬಿಟ್ಟ. ಕೃತಿ ತನ್ನ ಹಣೆ ಮೇಲೆ ತಾನೇ ಕೈ ಇಟ್ಕೊಂಡ್ಲು. ಅಷ್ಟಕ್ಕೂ ಅವಳು ಎಂಥ ಮನುಷ್ಯನ ಹತ್ರ ತನ್ನ ಮಾತು ಕೇಳಿ ಅಂತ ಆಸೆ ಪಡ್ತಿದ್ಲೋ ಏನೋ. ಲಾಕ್ ಆದ ಕಾರ್ ಮತ್ತು ಟು ಚಾಲೆಂಜ್. ಸ್ವಲ್ಪ ಹೊತ್ತಿನ ನಂತರ ಅವರ ಕಾರ್ದ ಡಾರ್ಕ್ ವಿಲ್ಲಾ ಹೊರಗಡೆ ಬಂದು ನಿಂತ್ಕೊಂತು ಮತ್ತು ರಾಣ ತಕ್ಷಣ ಕಾರಿಂದ ಆಚೆ ಬಂದ. ಕೃತಿ ಕಾರ್ ಬಾಗಿಲು ಓಪನ್ ಮಾಡೋಕೆ ಹೋದ್ಲು, ಆದರೆ ಬಾಗಿಲು ಓಪನ್ ಆಗಲೇ ಇಲ್ಲ. ರಾಣ ಕಾರ್ನಿಂದ ಆಚೆ ಬಂದು ಮುಂದೆ ಹೋಗ್ತಿದ್ದ. ಅಷ್ಟರಲ್ಲಿ ಅವನಿಗೆ ಹಿಂದಿನಿಂದ ಕಟಕಟ ಅಂತ ಬಾಗಿಲು ಬಡಿಯೋ ಸೌಂಡ್ ಕೇಳಿಸ್ತು. ಅವನು ತಕ್ಷಣ ತಿರುಗಿ ನೋಡ್ದ. ಕೃತಿ ಕಾರ್ ಒಳಗಡೆ ಲಾಕ್ ಆಗಿರೋದು ನೋಡಿ ಅವನು ತಕ್ಷಣ ಕಾರ್ ಹತ್ತಿರ ಬಂದ, ಆದರೆ ಅವನು ಬಾಗಿಲು ಓಪನ್ ಮಾಡಲಿಲ್ಲ. ಕೃತಿ ಜೋರಾಗಿ ಕಾರಿನ ವಿಂಡೋ ಮೇಲೆ ತನ್ನ ಕೈಯಿಂದ ಹೊಡೆಯೋಕೆ ಶುರು ಮಾಡಿದ್ಲು. ರಾಣ ಆದರೂ ಕಾರ್ ಬಾಗಿಲು ಓಪನ್ ಮಾಡಲಿಲ್ಲ. ಕೃತಿ ಆಶ್ಚರ್ಯದಿಂದ ಅವನ್ನೇ ನೋಡೋಕೆ ಶುರು ಮಾಡಿದ್ಲು. ಒಂದು ವೇಳೆ ಇವಳಿಗೆ ಈ ಥರ ತೊಂದರೆ ಕೊಡಬೇಕಿತ್ತಲ್ಲ, ಹಾಗಾದರೆ ಇವಳನ್ನ ವಾಪಸ್ ಯಾಕೆ ಕರ್ಕೊಂಡು ಬಂದ ಇವನು? ಅವಳು ತರೇಹವಾರಿ ಮುಖ ಮಾಡ್ತಾ ಅವನ ಕಡೆ ನೋಡ್ತಿದ್ಲು. ಇತ್ತ ಕಾರಿನ ಹೊರಗಡೆ ನಿಂತಿದ್ದ ರಾಣ ಕೆಲವೊಮ್ಮೆ ನಗ್ತಿದ್ದ, ಕೆಲವೊಮ್ಮೆ ಅವಳನ್ನ ಓರಿ ನೋಡ್ತಿದ್ದ. ಕಣ್ಣುಗಳಲ್ಲೇ ಬಾಣಗಳು ಓಡಾಡ್ತಿದ್ವು ಮತ್ತು ಆ ಬಾಣಗಳು ನೇರವಾಗಿ ಹೃದಯಕ್ಕೆ ತಾಕ್ತಿದ್ವು. ಆದರೆ ಈ ವಿಷಯ ಸದ್ಯಕ್ಕಂತ ಅವರಿಬ್ಬರಿಗೂ ಎಲ್ಲರ್ಥ ಆಗಬೇಕಿತ್ತು. ಕೃತಿ ಯಾವಾಗ ವಿಂಡೋ ಬಡಿಯೋದನ್ನು ನಿಲ್ಲಿಸಿದ್ಲೋ ಆವಾಗ ರಾಣ ಮೆಲ್ಲಗೆ ನಕ್ಕ. ಅವನು ಪೂರ್ತಿ ಗಾಜಿನ ಹತ್ರ ಬಂದಂದ, ಇವಾಗಲಾದರೂ ನನಗೆ ಆ ಟು ಈ ಪದದ ಅರ್ಥ ಹೇಳ್ತೀಯಾ? ಅವನ ಮಾತು ಕೇಳಿ ಕೃತಿ ಎಕ್ಸ್ಪ್ರೆಷನ್ಸ್ ಪೂರ್ತಿ ಚೇಂಜ್ ಆಯಿತು. ಅವಳು ತಕ್ಷಣ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು. ಅದರ ಅರ್ಥ ಕ್ಲಿಯರ್ ಆಗಿತ್ತು. ಅವಳು ಯಾವುದೇ ಕಾರಣಕ್ಕೂ ಅವನಿಗೆ ಆ ಪದದ ಅರ್ಥ ಹೇಳಲ್ಲ ಅಂತ. ರಾಣ ಮತ್ತೊಮ್ಮೆ ಕೇಳ್ದ, ಕನ್ಫರ್ಮ್ ತಾನೇ? ಕೃತಿ ಒಂದು ಸಲ ತಿರುಗಿ ಅವನ ಕಡೆ ನೋಡಿದ್ಲು ಮತ್ತು ವಾಪಸ್ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು. ಮರುಕ್ಷಣವೇ ರಾಣ ಅಲ್ಲಿಂದ ಒಟ್ಟು ಹೋದ. ಕೃತಿ ಆಶ್ಚರ್ಯದಿಂದ ಅವನು ಹೋಗೋದನ್ನೇ ನೋಡ್ತಿದ್ಲು. ಅವಳು ಜೋರಾಗಿ ಬಾಗಿಲು ಬಡಿತಾ ಅಂದ್ಲು, ಸರಿ ಸರಿ ಹೇಳ್ತೀನಿ, ಆದರೆ ಮೊದಲು ಬಾಗಿಲು ಓಪನ್ ಮಾಡಿ. ಆದರೆ ಇವಾಗ ಅವಳು ಮಾತು ಕೇಳೋಕೆ ರಾಣ ಎಲ್ಲಿ ನಿಂತಿದ್ದ? ಅವನು ವೇಗದ ಹೆಜ್ಜೆಗಳು ಇಡ್ತಾ ಒಳಗಡೆ ಹೊಟ್ಟು ಹೋದ ಮತ್ತು ಕೃತಿ ಕಾರ್ ಒಳಗಡೆನೆ ಸಿಕ್ಕಾಕೊಂಡ್ಬಿಟ್ಲು. ಇವಾಗ ಕಾರ್ ಒಳಗಡೆ AC ಓಡ್ತಿರ್ಲಿಲ್ಲ ಮತ್ತು ಯಾವುದೇ ವಿಂಡೋ ಕೂಡ ಓಪನ್ ಇರಲಿಲ್ಲ. ಅವಳ ಪರಿಸ್ಥಿತಿ ಪೂರ್ತಿ ಹಾಳಾಗೋಕೆ ಶುರು ಆಯಿತು. ಒಂದಂತೂ ಸಿಕ್ಕಾಪಟ್ಟೆ ಸೆಕೆ ಇತ್ತು ಮತ್ತು ಅದರ ಮೇಲೆ ಕಾರ್ ಪೂರ್ತಿ ಬಿಸಿನಲ್ಲಿ ನಿಂತಿತ್ತು. ಕೃತಿ ಆ ಕಡೆ ಈ ಕಡೆ ಕಣ್ಣಾಡಿಸಿ ನೋಡಿದ್ಲು. ಅಲ್ಲಿ ಎದುರುಗಡೆನೇ ಗಾರ್ಡ್ ನಿಂತಿದ್ದ, ಆದರೆ ಆ ಗಾರ್ಡ್ಗೆ ಏನು ಕೇಳಿಸ್ತಾನೂ ಇರಲಿಲ್ಲ ಮತ್ತು ಏನು ಕಾಣಿಸ್ತಾನೂ ಇರಲಿಲ್ಲ. ರಾಣ ಅವನ ಕಣ್ಣು ಮತ್ತು ಕಿವಿ ಎರಡನ್ನೂ ಅವನ ಬಾಡಿಯಿಂದ ಕಿತ್ತು ಹಾಕಿದಾನೆ ಅನ್ನೋ ಥರ ಇತ್ತು ಅವನ ರಿಯಾಕ್ಷನ್. ಇವಾಗ ಅವಳು ವಿಲ್ಲಾದಿಂದ ಯಾರಾದರೂ ಹೊರಗಡೆ ಬರ್ತಾರಾ ಅಂತ ಕಾಯೋಕೆ ಶುರು ಮಾಡಿದ್ಲು. ಲಂಚ್ ಟೇಬಲ್ ಮೇಲಿನ ಗರಿಬಿಲಿ. ಇನ್ನೊಂದು ಕಡೆ ರಾಣ ತನ್ನ ರೂಮಿಗೆ ಬಂದ ಮತ್ತು ಬಂದ ತಕ್ಷಣ ಶವರ್ ಮಾಡೋಕೆ ಹೊರಟೋದ. ಸ್ವಲ್ಪ ಹೊತ್ತಿನ ನಂತರ ಅವನು ಸ್ನಾನ ಮುಗಿಸಿ ವಾಶ್ರೂಮಿಂದ ಆಚೆ ಬಂದ ಮತ್ತು ತನ್ನ ಬಟ್ಟೆಗಳು ಧರಿಸೋಕೆ ಶುರು ಮಾಡ್ದ. ಅವನ ಹೃದಯದಲ್ಲಿ ಮತ್ತು ತಲೆಯಲ್ಲಿ ಎಲ್ಲೋ ಒಂದು ಕಡೆ ಕೃತಿ ಯೋಚನೆ ಇತ್ತು ನಿಜ, ಆದರೆ ಅವನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನು ಪೂರ್ತಿಯಾಗಿ ರೆಡಿಯಾಗಿ ಕೆಳಗೆ ಹಾಲಿಗೆ ಬಂದ. ಅಲ್ಲಿ ನೋಡಿದ್ರೆ ಜುನೂನ್ ಬ್ರೇಕ್ಫಾಸ್ಟ್ ಲಂಚ್ ತಯಾರಿ ಮಾಡ್ತಿದ್ಲು. ಬೆಳಿಗ್ಗೆ ಎಲ್ಲರೂ ಲೇಟಾಗಿ ಎದ್ದಿದ್ದರಿಂದ ಎಲ್ಲರೂ ಬ್ರೇಕ್ಫಾಸ್ಟ್ ಲೇಟಾಗಿತ್ತು. ಅದು ಇವಾಗ ಲಂಚ್ ಆಗಿ ಬದಲಾಗಿತ್ತು. ರಾಣ ಬಂದು ತನ್ನ ಜಾಗದಲ್ಲಿ ಕೂತು ಮತ್ತು ಜುನೂನ್ ಕಡೆ ನೋಡಿ ಮೆಲ್ಲಗೆ ನಕ್ಕ. ಜುನೂನ್ ಅವನ ಆಳವಾದ ಕಣ್ಣುಗಳಿಂದ ನೋಡಿದ್ಲು. ಅವಳಿಗೆ ರಾಣನ ಈ ನಗುವಿನಲ್ಲಿ ಏನೋ ಗೊಂದಲ ಅನ್ನಿಸ್ತು. ತಕ್ಷಣ ಅವಳು ತನ್ನ ಎದುರುಗಡೆ ನಿಂತಿದ್ದ ಕೆಲಸದವಳ ಕಡೆ ನೋಡ್ತಾ ಅಂದ್ಲು, ಹೋಗಿ. ಅವಳ ಮಾತು ಕೇಳಿದ ತಕ್ಷಣ ರಾಣನ ಮುಖದಲ್ಲಿ ನಗು ಪೂರ್ತಿಯಾಗಿ ಮಾಯ ಆಗೋಯ್ತು. ಜುನೂನ್ ತಕ್ಷಣ ತನ್ನ ಮಾತನ್ನು ಬದಲಾಯಿಸ್ಕೊಳ್ತಾ ಅಂದ್ಲು, ಕೃತಿನ ಕರ್ಕೊಂಡು ಬಾ. ರಾಣ ಇವಾಗ ಜುನೂನ್ನ ಊರೇ ನೋಡ್ತಿದ್ದ ಮತ್ತು ಜುನೂನ್ ಮೆಲ್ಲಗೆ ನಗ್ತಿದ್ಲು. ಆದರೆ ತಕ್ಷಣ ರಾಣನ ಎಕ್ಸ್ಪ್ರೆಷನ್ಸ್ ಪೂರ್ತಿ ಚೇಂಜ್ ಆಗಿಬಿಡ್ತು.
ಅವನಿಗೆ ನೆನಪಾಯಿತು ತಾನು ಕೃತಿನ ಕಾರ್ ಒಳಗೆ ಬಿಟ್ಟು ಬಂದಿದ್ದೀನಿ ಅಂತ. ಒಂದು ವೇಳೆ ಜುನೂನ್ಗೆ ಏನಾದರೂ ಗೊತ್ತಾದರೆ ತಾನು ಕೃತಿ ಜೊತೆ ಈ ಥರ ಮಾಡ್ತಿದ್ದೀನಿ ಅಂತ ಅವಳು ಇವನನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡೋದಿರಲಿ, ಅವಳು ಸ್ವತಃ ತುಂಬ ಹರ್ಟ್ ಮಾಡ್ಕೊಳ್ತಿದ್ಲು. ಅವನ ತಕ್ಷಣ ಕೆಲಸದವಳನ್ನ ತಡೀತಾ ಅಂದ, ನೀನು ಇರಲಿ ಬಿಡು, ನಾನೇ ಹೋಗ್ತೀನಿ. ಜುನೂನ್ ಬೇಗನೆ ಅಂದ್ಲು, ಯಾಕೆ? ಅವಳು ಹೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ? ಮತ್ತು ನೀನು ಯಾವತ್ತಿಂದ ಇಷ್ಟೊಂದು ಗ್ರೇಟ್ ಆಗಿಬಿಟ್ಟೆ ಬೇರೆಯವ್ರನ್ನ ಬ್ರೇಕ್ಫಾಸ್ಟ್ ಲಂಚ್ಗೆ ಕರೆಯೋಕೆ ಹೋಗೋಕೆ? ರಾಣಾ ತಕ್ಷಣ ಅಂದ, ಏನು ಮಾತಾಡ್ತಿದ್ದೀರಾ ನೀವು ಮಾಮ್? ನಿಮಗೆ ಗೊತ್ತೇ ಇದೆ ನಾನು ನಿಮ್ಮ ಮಗ ಅಂತ. ಮತ್ತು ನಿಮ್ಮ ಮಗ ಎಷ್ಟು ಸುಂದರ ಸಂಸ್ಕಾರಿ ಅಂತ ನಿಮಗೆ ಗೊತ್ತಿಲ್ವಾ ಏನು? ಸುನು ನಕ್ಕಂದ್ಲು, ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಮುದ್ದಿನ ಮಗನೇ. ಹೀಗೆ ಹೇಳುವಾಗ ಅವಳು ಮಾತುಗಳಲ್ಲೂ ವ್ಯಂಗ್ಯ ಕ್ಲಿಯರಾಗಿ ಕಾಣಿಸ್ತಿತ್ತು. ರಾಣಾ ತನ್ನ ಜಾಗದಿಂದ ಎದ್ದು ಆ ಕೆಲಸದವಳ ಹತ್ರ ಬಂದು ಅಂದ, ಪ್ರಾಣ ಇಷ್ಟ ಇದೆಯಾ ನಿನಗೆ? ಆ ಕೆಲಸದವಳು ತಕ್ಷಣ ಅಂದ್ಲು, ತುಂಬ ಇಷ್ಟ ಇದೆ. ರಾಣಾ ಓರಿ ನಗು ನಗ್ತಾ ಅಂದ, ಹಾಗಾದರೆ ಬೇಗ ಇಲ್ಲಿಂದ ತೊಲಗು. ಆ ಕೆಲಸದವಳು ಇಲ್ಲಿ ಮಾಯ ಆದ್ಲು ಜುನೂನ್ಗೆ ಕೂಡ ಅರ್ಥ ಆಗಲಿಲ್ಲ. ಆದರೆ ಇವಾಗ ಅವಳು ರಾಣನನ್ನು ತಡೆಯಲಿಲ್ಲ. ಅವಳಿಗೆ ಅನಿಸಿದ್ದು ಅವನು ನಿಜವಾಗ್ಲೂ ಕೃತಿ ರೂಮ್ಗೆ ಹೋಗ್ತಿದ್ದಾನೆ ಅಂತ. ಆದರೆ ರಾಣಾ ಬೇಗ ಬೇಗ ಮೆಟ್ಟೆಲತ್ತಿ ಹಿಂದಿನ ಕಡೆ ಹೋದ ಮತ್ತು ಅಲ್ಲಿಂದ ಸೀದಾ ಪಾರ್ಕಿಂಗ್ ಏರಿಯಾ ಕಡೆ ಬಂದ. ಅವನು ಕಾರ್ ಒಳಗಡೆ ಇಣುಕು ನೋಡ್ದ. ಅಲ್ಲಿ ಕೃತಿ ಸೀಟ್ ಮೇಲೆ ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿದ್ದಿದ್ಲು. ಹಾಗೆ ಬೆಳಗ್ಗಿನಿಂದ ಅವಳು ಏನೂ ತಿಂದಿರಲಿಲ್ಲ ಮತ್ತು ಅದರ ಮೇಲಾಗಿ ಸುಸ್ತು ಜಾಸ್ತಿ ಆಗಿದ್ದರಿಂದ ಅವಳು ಮತ್ತೊಮ್ಮೆ ಪ್ರಜ್ಞೆ ತಪ್ಪಿ ಹೋಗಿದ್ಲು. ರಾಣಾ ಅವಳ ಕಡೆ ನೋಡ್ತಾ ಅಂದ, ನನಗನ್ಸುತ್ತೆ ಈ ಪ್ರಜ್ಞೆ ತಪ್ಪೋದಕ್ಕೂ ಇವಳಿಗೂ ಏನೋ ತುಂಬ ಹಳೆ ಮತ್ತು ಸ್ಪೆಷಲ್ ರಿಲೇಷನ್ಶಿಪ್ ಇದ್ದಾಗಿದೆ. ಯಾವಾಗ ನೋಡಿದ್ರು ಪ್ರಜ್ಞೆ ತಪ್ಪಿದ್ದಿರ್ತಾಳೆ ಇವಳು. ಎಷ್ಟು ಹೇಳಿ ಅವನ ತಕ್ಷಣ ಕಾರ್ ಬಾಗಿಲು ಓಪನ್ ಮಾಡ್ದ ಮತ್ತು ಅವಳನ್ನ ತನ್ನ ಹೆಗಲ ಮೇಲೆ ಎತ್ಕೊಂಡ. ಉಸಿರುಗಟ್ಟಿಸೋ ಹಾಗಾಗಿತ್ತು ಅವಳಿಗೆ. ಅವನು ಬೇಗ ಬೇಗ ಅವಳನ್ನ ಇತ್ತಲ ಕಡೆ ದಾರಿಯಿಂದ ನೇರವಾಗಿ ಕೃತಿ ರೂಮ್ ಕರ್ಕೊಂಡು ಬಂದ ಮತ್ತು ಅವಳನ್ನ ಬೆಡ್ ಮೇಲೆ ಮಲಗಿಸ್ದ. ಮರುಕ್ಷಣ ಅವನ ಪಕ್ಕದಲ್ಲಿದ್ದ ನೀರಿನ ಗ್ಲಾಸ್ ತೊಗೊಂಡು ಜೋರಾಗಿ ಆ ನೀರಿನ ಕೃತಿ ಮುಖದ ಮೇಲೆ ಹೊಡೆದ. ಕೃತಿ ಒಂದೇ ಏಟಿಗೆ ಪ್ರಜ್ಞೆಗೆ ಬಂದವಳ ಥರ ಹಠಾತ್ ತಂದಿದ್ದು ಕೂತ್ಕೊಂಡ್ಳು. ಮರುಕ್ಷಣ ಅವಳ ಕಣ್ಣುಗಳು ರಾಣನ ಮುಖದ ಮೇಲೆ ಬಿದ್ದವು. ಅವನು ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅವಳನ್ನೇ ನೋಡ್ತಿದ್ದ. ಅವಳು ತಕ್ಷಣ ತನ್ನ ಜಾಗದಿಂದ ಎದ್ದು ನಿಂತು ನೇರವಾಗಿ ಹೋಗಿ ರಾಣನ ಕಾಲರ್ ಹಿಡ್ಕೊಂಡ್ರು ಮತ್ತು ಹಲ್ಲು ಕಡಿತಾ ಅಂದ್ಲು, ನಿಮಗೆಷ್ಟು ಧೈರ್ಯ ನನ್ನ ಜೊತೆ ಈ ಥರದ ಕೆಟ್ಟ ನಡವಳಿಕೆ ಮಾಡೋಕೆ? ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮನ್ನು ನೀವು? ಏನು ಬೇಕಾದರೂ ಮಾಡ್ತೀರಾ? ಏನು ಬೇಕಾದರೂ ಹೇಳ್ತೀರಾ ನೀವು? ಇಷ್ಟೊಂದು ಕಲ್ಲು ಹರಿದಿದ್ದವ್ರು ಹಿಂಗೆ ಇರೋಕ್ಕೆ ಸಾಧ್ಯ? ನೀವು ಇಷ್ಟೊಂದು ಎಮೋಷ್ನಲ್ಲೆಸ್ ಹೆಂಗಿರೋಕ್ಕೆ ಸಾಧ್ಯ? ನೀವು ನನ್ನ ಮುಚ್ಚಿದ ಕಾರ್ ಒಳಗಡೆ ಬಿಟ್ಟು ಬಂದುಬಿಟ್ರಿ. ನಿಮ್ಗೆ ಗೊತ್ತಾದ್ರೂ ಇದೆಯಾ ನನಗಲ್ಲಿ ಎಷ್ಟು ಸಫೋಕೇಶನ್ ಆಗ್ತಿತ್ತಂತ, ಉಸಿರುಗಡ್ತಿತ್ತು. ನನಗನ್ನಿಸ್ತಿತ್ತು ನಾನಿವಾಗ ಸತ್ತು ಹೋಗ್ತೀನಿ ಅಂತ. ಒಂದು ವೇಳೆ ನಾನು ಸತ್ತೋಗಿದ್ದಿದ್ರೆ ಹೀಗೆ ಇಳುವಾಗ ಅವಳು ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿತಿತ್ತು. ರಾಣಾ ಸುಮ್ಮನೆ ಅವಳನ್ನೇ ನೋಡ್ತಿದ್ದ. ಅವನು ಕೃತಿ ಸೊಂಟದ ಮೇಲೆ ತನ್ನ ಒಂದು ಕೈ ಇಟ್ಟು ಮತ್ತು ಇನ್ನೊಂದು ಕೈಯಿಂದ ಅವಳ ಏನು ಮಾಡ್ತಾ ನೋಡೋಣ ಮುಂದೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.